ಮೈಸೂರಿನ ಪ್ರಮುಖ ಆಕರ್ಷಣೆ ಅಂದರೆ ಅರಮನೆ. ಮೈಸೂರಿನ ಶ್ರೀಮಂತ ಇತಿಹಾಸದ ಸಾಕ್ಷಿಯಾಗಿ ಉಳಿದಿರುವ ಅರಮನೆ ಇದು ಅಂದು ಕೂಡ ಆಕರ್ಷಣೆಯ ಕೇಂದ್ರ. ದಸರಾ ಮಹೋತ್ಸವ ನಡೆಯುತ್ತಿದ್ದ ಮುಖ್ಯ ಸ್ಥಳ. ಮೈಸೂರು ಅರಮನೆ ಎಂದು ಕರೆಯುವ ಬೃಹತ್ತಾದ ಸುಂದರವಾದ ಕಟ್ಟಡ ಅಂಬಾವಿಲಾಸ. ಮೈಸೂರಿನಲ್ಲಿ ಕಟ್ಟಿಸಲಾಗಿತ್ತು ಎನ್ನಲಾದ 22 ಅರಮನೆಗಳಲ್ಲಿ ಇದು ಪ್ರಮುಖವಾದದ್ದು. ಇದು 14ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದು. 1638ರಲ್ಲಿ ಸಿಡಿಲು ಬಡಿದು ಅರಮನೆಯ ಬಹುಪಾಲು ಭಾಗ ಸುಟ್ಟು ಹೋಯಿತು. ಆಗ ದುರಸ್ತಿ ಮಾಡಿಸಲಾಯಿತು. 1803ರಲ್ಲಿ ಪುನಃ ಅರಮನೆಯನ್ನ ನಿರ್ಮಿಸಲಾಯಿತು. ಆದರೆ 1897ರಲ್ಲಿ ರಾಜಕುಮಾರಿ ಜಯಲಕ್ಷ್ಮಣಿ ವಿವಾಹ ಸಂದರ್ಭದಲ್ಲಿ ಪುನಃ ಬೆಂಕಿ ಬಿದ್ದು ಅರಮನೆ ನಾಶವಾಯಿತು. ಇದಾದ ಬಳಿಕ ಬ್ರಿಟಿಷ್ ಎಂಜಿನಿಯರ್ ಹೆನ್ರಿ ಇರ್ವಿನ್ ಅವರ ವಿನ್ಯಾಸದಲ್ಲಿ ಈಗಿನ ಅಂಬಾವಿಲಾಸವನ್ನ ನಿರ್ಮಿಸಲಾಯಿತು. ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿರುವ ಈ ಅರಮನೆ ವಿವಿಧ ವಾಸ್ತುಶೈಲಿಯನ್ನ ಒಳಗೊಂಡಿದೆ. ಮೊಘಲ್, ಗಾಥಿಕ್ ವಾಸ್ತುಶೈಲಿಯ ಪ್ರಭಾವ ಹೆಚ್ಚಾಗಿ ಕಾಣುತ್ತೆ. 5 ಮಹಡಿಗಳ ಈ ಅರಮನೆ ಬಂಗಾರದ ಗುಡಿಯಂತೆ ಪ್ರಕಾಶಿಸುತ್ತೆ. ಇಂಥ ವಿಶಿಷ್ಟವಾದ ಅರಮನೆಯಲ್ಲೇ ನವರಾತ್ರಿಯ ಕಾರ್ಯಕ್ರಮಗಳು ಜರುಗುವುದು. ನವರಾತ್ರಿಗೂ ಮೊದಲು 4 ಟನ್ ತೂಗುವ ಮೈಸೂರಿನ ಅತ್ಯಂತ ಪ್ರಾಚೀನ ರತ್ನ ಸಿಂಹಾಸನವನ್ನ ತಂದು ಅಣಿಗೂಡಿಸಲಾಗುತ್ತೆ. ಈ ಸಿಂಹಾಸನದ ಹಿಂದೆಯೂ ಅನೇಕ ಕಥೆಗಳಿವೆ. ಚಿನ್ನದ ಈ ಸಿಂಹಾಸನ ಮಹಾಭಾರತದ ಧರ್ಮರಾಜನದ್ದೆಂದು ಅದನ್ನ ವಿದ್ಯಾರಣ್ಯರು ರಾಜ ಒಡೆಯರಿಗೆ 1609ರಲ್ಲಿ ಬಳುವಳಿಯಾಗಿ ನೀಡಿದರೆಂದು ಹೇಳಲಾಗುತ್ತೆ. ಮೊಘಲ್ ದೊರೆ ಔರಂಗಜೇಬ್ 1700ರಲ್ಲಿ ಚಿಕ್ಕದೇವರಾಜ ಒಡೆಯರಿಗೆ ನೀಡಿದ್ದರೆಂದು ಪ್ರತೀತಿ ಇದೆ. ಮತ್ತೆ ಕೆಲವರು ಪೌರಾಣಿಕ ದೊರೆ ವಿಕ್ರಮಾದಿತ್ಯನಿಗೆ ಸೇರಿದ್ದು ಎನ್ನುತ್ತಾರೆ. ಅದೇನೇ ಇರಲಿ, ನವರಾತ್ರಿಯ ವೇಳೆ ಈ ಸಿಂಹಾಸನಕ್ಕೆ ರಾಜ ಕುಟುಂಬದವರು ಪೂಜೆ ಸಲ್ಲಿಸುತ್ತಾರೆ. ಮಹೀಶೂರ ಮಹಾಸಂಸ್ಥಾನ ಮಧ್ಯ ದೇದೀಪ್ಯಮಾನ ನಿಖಿಲ ಕಲಾನಿಧಿ ಕುಲಕ್ರಮಾಗತ ರಾಜಕ್ಷಿತಿಪಾಲ ಪ್ರಮುಖ ನಿಖಿಲ ರಾಜಾಧಿರಾಜ ಮಹಾರಾಜ ಚಕ್ರವರ್ತಿ ಮಂಡಲಾನುಭೂತ ಶ್ರೀಮದ್ ರಾಜಾಧಿರಾಜ ರಾಜ ಪರಮೇಶ್ವರ ಪ್ರೌಢ ಪ್ರತಾಪ ಅಪ್ರತಿಮ ವೀರ ನರಪತಿ ಬಿರುದಂತೆಂಬರಗಂಡ ಲೋಕೈಕ ವೀರ ಯದುಕುಲ ಪಯಃ ಪಾರಾವಾರ ಕಲಾನಿಧಿ ಶಂಖ ಚಕ್ರಾಂಕುಶ ಕುಟಾರ ಮಕರ ಮತ್ಸ್ಯ ಶರಭ ಸಾಳ್ವ ಗಂಡ ಬೇರುಂಡ ಧರಣೀವರಾಹ
ಹನುಮದ್ಗರುಡ ಕಂಠೀರ ವಾದ್ಯ ಅನೇಕ ಬಿರುದಾಂಕಿತರಾದ ಕರ್ನಾಟಕ ದಿವ್ಯ ರತ್ನ ಸಿಂಹಾಸನಾರೂಢ ಪರಾಕ್ ಪರಾಕ್ ಬಹುಪರ. ರಾಜಾಡಳಿತವಿದ್ದಾಗ ಅರಸರು ಇದೇ ಸಿಂಹಾಸನದ ಮೇಲೆ ದರ್ಬಾರ್ ನಡೆಸುತ್ತಿದ್ರು. ರಾಜಪರಿವಾರದವರು, ವಂದಿ ಮಾಗಧರು, ಅತಿಥಿ ಗಣ್ಯರು ಮುಂತಾದವರು ಈ ದರ್ಬಾರ್ನಲ್ಲಿ ಇರುತ್ತಿದ್ರು. ಈಗಲೂ ಇದು ಮುಂದುವರೆದು ಬಂದಿದ್ದು ದಸರೆಯ ವೇಳೆ 45 ನಿಮಿಷಗಳ ಖಾಸಗಿ ದರ್ಬಾರ್ ನಡೆಯುತ್ತೆ. $25,000 ವಿದ್ಯುತ್ ದೀಪಗಳಿಂದ ಅಲಂಕೃತವಾಗುವ ಅಂಬಾವಿಲಾಸ ಅರಮನೆ ಚಿತ್ತಾಕರ್ಷಕ. ಅರಮನೆಯ ಅಂಗಳದಲ್ಲೇ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗೋದ್ರಿಂದ ದಸರಾ ಉತ್ಸವಕ್ಕೆ ವಿಶೇಷ ರಂಗು. ಒಂಬತ್ತು ದಿನಗಳ ಕಾಲ ದೇಶ ವಿದೇಶದಿಂದ ಬರುವ ಪ್ರವಾಸಿಗರಿಗೆ ವಿಶೇಷಗಳನ್ನು ಉಣಬಡಿಸುವ ಈ ಅರಮನೆ ದಸರೆಯಲ್ಲಿ ಎಂದಿಗಿಂತ ಹೆಚ್ಚೇ ಗಮನ ಸೆಳೆಯುತ್ತೆ. ಹೀಗೆ ಮೈಸೂರು ದಸರಾ ಅರಮನೆಯ ಇತಿಹಾಸವನ್ನ ತಡಕಾಡುತ್ತಾ ಹೋದ್ರೆ ಮುಗಿದಷ್ಟು ಸಾಲದು. ಇರಲಿ, ಅದು ಇತಿಹಾಸವಾಯಿತು. ಮತ್ತೆ ಈಗ ದಸರಾ ಬಂದಿದೆ. ಅದಕ್ಕಾಗಿ ಏನೇನು ಸಿದ್ಧತೆಗಳು ನಡೆದಿದೆ ಅಂತ ತಿಳ್ಕೊಳ್ಳೋಣ ಒಂದು ಪುಟ್ಟ ಬ್ರೇಕ್ನ ನಂತರ.